ಒಂದು ಟೆಕ್ನಿಕ್ ಇದೆ, ಇದು ನಾನು ಮಾಡಿರೋದು, ಇದು ನಿಮ್ಗೆ ಹೇಳ್ಕೊಡ್ತೀನಿ. ಇದನ್ನು ನೀವೇ ಮಾಡ್ಕೊಳ್ಳಿ. ಒಂದು ಬೆರಳು, ಅದರಲ್ಲೂ ಮಧ್ಯದ ಬೆರಳು ಹೃದಯದ ಮಧ್ಯಭಾಗದಲ್ಲಿ ನೀವೇ ನೋಡ್ಕೊಂಡು ಇಟ್ಕೊಬೇಕು ಕರೆಕ್ಟಾಗಿ. ಬರೀ ಮುಟ್ಟೋದಲ್ಲ, ಒತ್ತೋದಲ್ಲ, ಫೀಲ್ ಮಾಡಬೇಕು, ಅವೇರ್ನೆಸ್ ಇರಬೇಕು, ಟೋಟಲ್ ಅವೇರ್ನೆಸ್. ನೀವು ಮುಟ್ಟಿದಾಗ ಆ ಭಾಗನ ಮುಟ್ಟಿದ್ರೆ ಅಟೆನ್ಷನ್ ಕೊಡ್ತಾ ಇದ್ದೀರಾ ನಿಮ್ಮ ಅನಾಹತ ಚಕ್ರಕ್ಕೆ, ಹಾರ್ಟ್ ಸೆಂಟರ್ಗೆ. ಇಲ್ಲಿ ಥ್ರಾಬಿಂಗ್ ಆಗ್ತಾ ಇರುತ್ತೆ, ಹಾರ್ಟ್ ಬೀಟ್ ಕೂಡ ಕೇಳಿಸುತ್ತೆ. ಒಂದೊಂದು ತುಂಬ ಸೂಕ್ಷ್ಮ ಇರೋರಿಗೆ ಬ್ಲಡ್ ಪಂಪ್ ಆಗ್ತಾ ಇರೋದು ಗೊತ್ತಾಗುತ್ತೆ ಹಾರ್ಟಲ್ಲಿ. ಅಷ್ಟು ಏಕಾಂತವಾಗಿ ಹೊರಟೋಗ್ಬೇಕು ಒಳಗೆ. ಉಸಿರಾಟ ನಿಧಾನವಾಗಿ ತಾನೇ ಆಗ್ತಾ ಇರುತ್ತೆ. ಆ ದೇಹಕ್ಕೆ ಒಳಗಿಂದ ಒಂದು ಧ್ವನಿ ಬರುತ್ತೆ, ಅದು ದೇಹಕ್ಕೆ ಸಿಗೋ ಧ್ವನಿ. ನೀವು ಕೇಳಿಸ್ಕೊಳ್ಳಿ, ಅದು ಹೇಳುತ್ತೆ ಯು ಆರ್ ಸೇಫ್, ಯು ಆರ್ ಸೇಫ್ ಅಂತ. ಆ ಸೇಫ್ ಅಂದಾಗ ಒಂದು ಸ್ವಿಚ್ ಆನ್ ಆಗುತ್ತೆ, ಹೊಸ ಎಮೋಷನ್ಸ್ ಟ್ರಿಗರ್ ಆಗುತ್ತೆ. ಆ ಇಮೋಷನ್ನು ಒಂದು ಹಾರ್ಮೋನ್ಸ್ನ ಬಾಡಿನಲ್ಲಿ ಅದನ್ನು ಚೆಲ್ಲುತ್ತೆ. ಅದು ಒಂದು ರೀತಿ ರಿಜ್ಯುನೇಟಿಂಗ್ ಹೀಲಿಂಗ್ ಕೆಮಿಸ್ಟ್ರಿ. ಅದು ನಿಮಗೆ ಗೊತ್ತಿಲ್ಲದೆ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಹೃದಯ ಅನ್ನೋದು ಒಂದು ಡೋರ್ವೇ ಅಂತ. ನಿಧಾನವಾಗಿ ಉಸಿರಾಡ್ತಾ ಇದ್ದರೆ ಈ ಇಂಟೆಲಿಜೆನ್ಸ್ ಆಫ್ ದಿ ಹಾರ್ಟ್ ಯು ಕ್ಯಾನ್ ಫೀಲ್. ಆ ಸೂಕ್ಷ್ಮ ಶುದ್ಧ ಬುದ್ಧಿ ಇಲ್ಲಿಂದ ಇಂಟ್ಯೂಟಿವ್ ಎನರ್ಜಿ, ಇಂಟ್ಯೂಟಿವ್ ಫೋರ್ಸ್, ಇಂಟ್ಯೂಟಿವ್ ಇಂಟೆಲಿಜೆನ್ಸ್ ಅದು ಏನು ಹೇಳುತ್ತೆ ಅದು ಖಂಡಿತ ಆಗುತ್ತೆ. ತಥಾಸ್ತು, ಅದಾಗೇ ಆಗುತ್ತೆ. ತಕ್ಷಣ ನಿಮ್ಗೆ ಏನಾದರೂ ಕಾಯಿಲೆ ಇದ್ದರೆ ಅದನ್ನು ಯು ಆರ್ ಸೇಫ್ ಅಂತ ಬಂದಾಗ ಒಪ್ಕೊಳ್ಳಿ, ಅದನ್ನು ಏನೋ ಹೀಲಿಂಗ್ ಆಗುತ್ತೆ. ಈ ಅನುಭವ ಆಗದಾಗೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಮಾಡ್ಕೋಬೋದು ನೀವೇ. ಏಕಾಂತವಾಗಿ ಕೂತ್ಕೊಂಡು ಮಾಡಿ.